ನಮಸ್ತೆ ಎಲ್ಲರಿಗೂ. ಒಂದಿನ ಬಿಟ್ಟು ಒಂದಿನ ಕೆಲಸ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ. ಅವತ್ತು ನಾನು ಹೋಗಿರಲಿಲ್ಲ. ಯಾಕೆ ಅಂದರೆ ಮಂಗಳವಾರದ ದಿನ ಹೋಗಲಿಲ್ಲ. ಅವತ್ತು ನನ್ನ ಮೊಮ್ಮಗ ಹೋಗಿ ಹೂವು ಕಿತ್ಕೊಂಬ ಅಂತಿದ್ದಾಗ ಹೋಗಿ ವಿಡಿಯೋ ಮಾಡ್ಕೊಂಬಂದಿದ್ದು. ಹೂವು ಇದು ಸೋಮವಾರ ಅರಳಿತ್ತು ಅನಿಸುತ್ತೆ, ಬಾಡೋಗಿದೆ. ಅದನ್ನು ಗೊತ್ತಿಲ್ಲ ಅವನಿಗೆ ಬಾಡೋಗಿರೋದು. ಫೋಟೋ ವಿಡಿಯೋ ಮಾಡ್ಕೊಂಬಂದಿದ್ದ. ಅಷ್ಟು ಮಾತ್ರ ಈ ವಿಡಿಯೋದಲ್ಲಿ ತೋರಿಸಿ, ನೆಕ್ಸ್ಟು ನಾನು ಬುಧವಾರದ ವಿಡಿಯೋ ಹಾಕ್ತೀನಿ. ವಿಡಿಯೋ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ದರೆ ನಮ್ಮ ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ ಅಂದರೆ ಬೇರೆಯವ್ರಿಗೆ ಶೇರ್ ಮಾಡಿ. ಹಂಗೆ ನೋಡಿದವ್ರು ಒಂದು ಲೈಕ್ ಕೊಟ್ಟರೆ ಸರಿ ಹೋಗುತ್ತೆ. ಹೊಸಬ್ರು ತುಂಬ ಜನ ನೋಡ್ತಾಯಿದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಾಸವಾಳದಲ್ಲೆಲ್ಲ ಚಿಗುರು ಸ್ಟಾರ್ಟ್ ಆಗಿದೆ ಪ್ರೂನ್ ಮಾಡಾದಮೇಲೆ. ಆಮೇಲೆ ಇದು ನೋಡಿ, ಎಲ್ಲ ಗೊಬ್ಬರ ಕೊಟ್ಟು ಎಲ್ಲ ಆದಮೇಲೆ ಹೂವು ಸ್ಟಾರ್ಟ್ ಆಗಿದೆ. ಬೇಸಿಗೆಗಾಲದಲ್ಲಿ ಹೇಳಿದ್ನಲ್ಲ, ಎಲ್ಲ ಥರದ ಹೂವುಗಳು ನಮಗೆ ಬೇಸಿಗೆಯಲ್ಲಿ ನೋಡೋಕ್ಕೆ ಸಿಗ್ತವೆ. ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಗಾರ್ಡನ್ ಈ ಥರ ಇದೆ. ಇವಾಗ ಪಾಟ್ಗಳಲ್ಲಿ ಒಂದು ಚೂರು ಗಲೀಜಿಲ್ಲದೆ ತೆಗಿತೀನಿ. ಚಿಕ್ಕದು ದೊಡ್ಡದು ಒಂದು ಪಾಟು ಬಿಡೋಲ್ಲ ನಾನು. ಬುಧವಾರದ ದಿನ ಬಂದಿದ್ದೀನಿ ಅಲ್ಲಿಗೆ. ಹಣ್ಣಿನ ಗಿಡ ಆ ಕಡೆ ಟಬ್ಬೆಲ್ಲ ಆಗೋಯ್ತಲ್ವ, ಟಬ್ಬೆಲ್ಲ ಆಗೋದ್ಮೇಲೆ ಹಣ್ಣಿನ ಗಿಡ ಈ ಕಡೆ ನಾನು ಅಲ್ಲಿಗೆ ನಿಲ್ಲಿಸಿದ್ದೆ, ನೋಡಿಸಿದ್ದೆ ನಿಮಗೆ ಮೊನ್ನೆ. ನಿಂಬೆ ಗಿಡ ಅದೆಲ್ಲ ಮಾಡಾದಮೇಲೆ ಇದೊಂದು ಹಂಗೆ ಬ್ಯಾಲೆನ್ಸ್ ಇತ್ತು. ಒಂದಿನ ಗ್ಯಾಪ್ ಆಯಿತು. ಬುಧವಾರ ಬಂದುಬಿಟ್ಟು ಇದರಲ್ಲೆಲ್ಲ ತೆಗ್ದಿದ್ದೀನಿ. ಎಲ್ಲ ಮಾಡೋದು ನಾನು ವಿಡಿಯೋ ಹಾಕ್ತಾಯಿಲ್ಲ, ಯಾಕೆಂದರೆ ಹಾಕಿದ್ರೆ ಬೇಜಾರಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀನಿ ಎಷ್ಟೋ ಸರಿ ಅಂದ್ಕೊಂಡು ಬಾಯಲ್ಲಿ ಹೇಳ್ತಾಯಿದ್ದೀನಿ. ನೋಡಿ, ಹಿಂದ್ಗಡೆ ಇರೋ ಎಲೆ, ಎಕ್ಸ್ಟ್ರಾ ಎಲೆಗಳೆಲ್ಲ ತೆಗೆದುಬಿಡ್ಬೇಕು. ಜಾಸ್ತಿ ಎಲೆ ಇದ್ದಷ್ಟು ಹೂವು ಕಾಯಿ ಕಚ್ಚಲ್ಲ. ಯಾಕೆಂದರೆ ನಾವು ಪಾಟಲ್ಲಿ ಬೆಳೆಸೋದ್ರಿಂದ ಎನರ್ಜಿ ಸಾಲಲ್ಲ ಎಲೆಗಳಿಗೆ, ಮತ್ತು ಹೊಸ್ದಾಗಿ ಹೂವು ಬಿಡೋಕ್ಕೆ ಎಲ್ಲ. ನಾನು ಅದಕ್ಕೆ ಪೂರ್ತಿ ಎಲೆ ತೆಗೆದು ಹೊಸ ಚಿಗುರು ಬಿಟ್ಟಿದ್ದೀನಿ. ಹೊಸ ಚಿಗುರಲ್ಲೂ ಕುಡಿ ಕಟ್ ಮಾಡ್ತೀನಿ, ಯಾಕೆಂದರೆ ಅಲ್ಲಿಂದ 2 ಬ್ರಾಂಚ್ ಬರುತ್ತೆ. ನೋಡಿಸ್ತೀನಿ ನೋಡಿ, ಈ ಥರ ಇಲ್ಲಿ 3 ಎಲೆ ಇರುತ್ತೆ ನೋಡಿ, ಮಧ್ಯೆ ಒಂದು, ಆ ಕಡೆ ಈ ಕಡೆ ಚಿಕ್ಕ ಚಿಗುರೆಲೆ ಇರುತ್ತೆ. ಅದನ್ನು ಕಟ್ ಮಾಡಿಬಿಟ್ರೆ ಅಲ್ಲಿಂದ 2 ಬ್ರಾಂಚ್ ಬರುತ್ತೆ. ಉದ್ದ ಬೆಳೆಯಲ್ಲ. ನಾವು ಅವಾಗವಾಗ ಹಣ್ಣು ಆಗೋದ್ಮೇಲೆ ಒಂದು ಸರಿ ಈ ಥರ ಪ್ರೂನ್ ಮಾಡ್ಕೊಂಡು ಅವಾಗವಾಗ ಎಲೆಗಳೆಲ್ಲ ತೆಗಿತಾ ಇದ್ದರೆ, ತೆಗೆದ್ಬಿಟ್ಟು ಒಂದು ಸ್ವಲ್ಪ ಗೊಬ್ಬರ ಮಣ್ಣು ಲೂಸ್ ಮಾಡಿ ಗೊಬ್ಬರ ಕೊಟ್ಟರೆ ಮತ್ತೆ ಹೂವು ಕಾಯಿ ಸ್ಟಾರ್ಟ್ ಆಗುತ್ತೆ. ನಾನು ಈ ತುಂಬ ದಿನದಿಂದ ಇದಕ್ಕೇನು ಮಾಡಿಲ್ಲ, ಅದರಿಂದ ಅದರಲ್ಲಿ ಹೂವನೂ ಇಲ್ಲ, ಕಾಯಿ ಇಲ್ಲ. ತುಂಬ ದಿನವೇ ಆಯಿತು ಅದರಲ್ಲಿ ಕಾಯಿ ಬಿಟ್ಟು. ನೋಡಿ, ಇವಾಗ ನಾನು ಮಣ್ಣೆಲ್ಲ ತೆಗ್ದಿದ್ದೀನಿ. ಹೇಳಿದ್ದೀನಲ್ಲ, ಪಾಟಲ್ಲಿ ಸುಮಾರು ಮಣ್ಣು ತೆಗೆದುಬಿಡ್ತೀನಿ ನಾನು. ಇದರಲ್ಲಿ ಒಂದು 4 ಇಂಚ್ ಮಣ್ಣು ತೆಗೆದಿದ್ದೀನಿ. ಇದೆಲ್ಲ ಮಣ್ಣು ಆ ಟಬ್ಬಿಂದೆ. ಅದಿಷ್ಟು ಮಣ್ಣು ತೆಗೆದಿದ್ದೀನಿ. ಆಮೇಲೆ ಮಣ್ಣು ಎಷ್ಟು ಚೆನ್ನಾಗಿದೆ ಅಂದರೆ ಅದರಲ್ಲಿ ತುಂಬ ಎರೆಹುಳ ಇದೆ. ಅದು ಗೊಬ್ಬರ ಥರ ಇದೆ ಮಣ್ಣು. ತೆಗೆದು ನೋಡಿಸ್ತೀನಿ ನೋಡಿ. 4 ಇಂಚ್ ಮಣ್ಣು ತೆಗೆದಿದ್ದೀನಿ, ನೋಡಿಸ್ತಾ ಇದ್ದೀನಿ. ಅದು ಫಸ್ಟು ತೆಗೆದ ತಕ್ಷಣ ವಿಡಿಯೋ ಮಾಡೋದು ಮರ್ತೋಯ್ತು. ವೇಸ್ಟೆಲ್ಲ ಹಾಕಿದ್ಮೇಲೆ ನಿಮ್ಗೆ ವಿಡಿಯೋ ಮಾಡಿದ್ದೀನಿ. ಒಂದು ಸರಿ ವೇಸ್ಟೆಲ್ಲ ಹಾಕಿದ್ದೀನಿ, ಸುಮಾರು 3 ಇಂಚ್ ವೇಸ್ಟ್ ಮೇಲೆ ಹಾಕಿದ್ದೀನಿ. ಇನ್ನೂ 1 ಇಂಚು ಇವಾಗ ತರಕಾರಿ ವೇಸ್ಟ್ ಹಾಕ್ತಾಯಿದ್ದೀನಿ ನಾನು, ಕಿಚನ್ ವೇಸ್ಟು. ಅದನ್ನು ಹಾಕ್ತೀನಿ, ಯಾಕೆಂದರೆ ಇದು ದೊಡ್ಡ ಡ್ರಮ್ ಅಲ್ವಾ, ಜಾಗ ಜಾಸ್ತಿ ಇರುತ್ತೆ. ಆಮೇಲೆ ಗಿಡನೂ ದೊಡ್ಡದು, ಅದರಿಂದ ಇದಕ್ಕೆ ಸ್ವಲ್ಪ ವೇಸ್ಟೆಲ್ಲ ಜಾಸ್ತಿನೇ ಹಾಕ್ತೀನಿ. ಆಮೇಲೆ ಮೇಲೆ ಹಾಕೋದ್ರಿಂದ ನಿಮಗೇನು ಆಗಲ್ವಾ ಅಂದರೆ ಇಲ್ಲ, ತುಂಬ ಎರೆಹುಳ ಇದ್ದಾವೆ. ಅದರಿಂದ ಬೇಗನೆ ತಿಂದು ಖಾಲಿ ಮಾಡಿ ಗೊಬ್ಬರ ಆಗುತ್ತೆ ಇದರಲ್ಲಿ. ನಾನು ಎಷ್ಟೋ ಸರಿ ಇದರಲ್ಲೇ ಜಾಸ್ತಿ ಕಿಚನ್ ವೇಸ್ಟು ತಂದು ಹಾಕ್ತಾಯಿರ್ತೀನಿ. ಯಾಕೆಂದರೆ ದೊಡ್ಡ ದೊಡ್ಡ ಗಿಡಗಳಿಗೆ ನಾವು ಆವಾಗ ಏನು ಕೊಡೋಕ್ಕಾಗದೇ ಇದ್ರೂ ಕಿಚನ್ ವೇಸ್ಟು 15 ದಿನಕ್ಕೆ, ವಾರಕ್ಕೆ ನಾವು ಏನೂ ಗೊಬ್ಬರ ಕೊಡೋಕ್ಕಾಗಲ್ಲ. ಅದರಿಂದ ಕಿಚನ್ ವೇಸ್ಟ್ ಯಾವಾಗಾರು ನಮಗೇನು ಕೆಲಸ ಇಲ್ಲದಾಗ, ರಿಪಾರ್ಟ್ ಇಲ್ಲದಾಗ ಕಿಚನ್ ವೇಸ್ಟ್ ಇರುತ್ತಲ್ಲ, ಅದನ್ನು ತಂದು ಹಾಕ್ಬೋದು. ಅದಾದಮೇಲೆ ನೋಡಿ, ಇವಾಗ ನಾನು ಏನು ಮಾಡ್ತಿದ್ದೀನಿ, ಇದೇ ಫಸ್ಟ್ ಸರಿ ನಿಮಗೆ ತೋರಿಸ್ತಿರೋದು. ಎಲ್ಲ ಹಾಕಾದ್ಮೇಲೆ ನಾನು ಇದರಲ್ಲಿ ವರ್ಮಿ ಕಾಂಪೋಸ್ಟ್ ಹಾಕ್ತಾಯಿದ್ದೀನಿ. ವರ್ಮಿ ಕಾಂಪೋಸ್ಟ್ ಇದ್ರ ಮೇಲೆ ಯಾಕೆ ಹಾಕಿದ್ದೀನಿ ಅಂದರೆ, ವರ್ಮಿ ಕಾಂಪೋಸ್ಟಲ್ಲಿ ಎರೆಹುಳದ ಮೊಟ್ಟೆ ಇರುತ್ತೆ. ಅದನ್ನು ಹಾಕೋದ್ರಿಂದ ಅದು ಬೇಗನೆ ಗೊಬ್ಬರ ಆಗೋಕ್ಕೆ ಇದಾಗುತ್ತೆ. ಆಮೇಲೆ ಅದರಲ್ಲಿರೋ ಮೊಟ್ಟೆ ಹೊಡೆದ ತಕ್ಷಣ ಆಹಾರನೂ ಸಿಗುತ್ತೆ ಅವಕ್ಕೆ. ನೋಡಿ, ಇದು ಅದೇ ಮಣ್ಣು ನೋಡಿ ಯಾವ ಥರ ಇದೆ ಅಂತ. ಕಪ್ಪಗೆ ಒಳ್ಳೆ ಬಿಡಿ ಬಿಡಿಯಾಗಿ, ಒಂದು ಚೂರು ಗಂಟಿಲ್ಲ, ಆ ಥರ ಇದೆ. ತೋರಿಸ್ತೀನಿ. ಅದರಲ್ಲಿ ಒಂದು ಚಿಕ್ಕ ಚಿಕ್ಕ ಎರೆಹುಳನೂ ಇತ್ತು ಮೇಲ್ಗಡೆ. ದೊಡ್ಡದು ಕೆಳಗಡೆ ಹೋಗ್ಬಿಡುತ್ತೆ, ನಾವು ಕೈ ಹಾಕಿದ ತಕ್ಷಣ. ಚಿಕ್ಕವು ಸಿಗುತ್ತೆ, ಮಣ್ಣೊಳಗೆ ಬಂದುಬಿಡುತ್ತೆ ತೆಗಿಬೇಕಾರೆ. ನೋಡಿ, ಇಲ್ಲಿದೆ. ನಾನು ಬಕೆಟಲ್ಲಿರೋ ಮಣ್ಣೆಲ್ಲ ಪೂರ್ತಿ ಮತ್ತೆ ಮೇಲೆ ಹಾಕಿದ್ದೀನಿ. ಮೇಲೆ ಹಾಕಿದಾಗ ವೇಸ್ಟೆಲ್ಲ ಮತ್ತೆ ಕೊಳೆತು ಕೆಳಗೆ ಹೋದಾಗ ನಾವು ಪಾಟಲ್ಲಿ ಎಷ್ಟು ಮಣ್ಣಿತ್ತೋ ಅಷ್ಟೇ ಇರುತ್ತೆ. ಅಕಸ್ಮಾತ್ ಅದರಲ್ಲಿ ಮಣ್ಣು ಜಾಸ್ತಿ ಆಗುತ್ತೆ ಅಂದರೆ ಎರೆಹುಳ ಎಲ್ಲ ಗೊಬ್ಬರ ಮಾಡಿರುತ್ತಲ್ಲ, ಅದನ್ನು ತೆಗೆದ್ಬಿಟ್ಟು ನಾವು ಬೇರೆ ಗಿಡಗಳಿಗೆ ಕೂಡ ಕೊಟ್ಕೋಬೋದು. ಈ ಥರ ದೊಡ್ಡ ದೊಡ್ಡ ಡ್ರಮ್ಮಲ್ಲಿ ಮಾಡೋದ್ರಿಂದ ಅದೊಂದು ಉಪಯೋಗ. ಗೊಬ್ಬರ ಜಾಸ್ತಿ ಆದಾಗ ತೆಗೆದ್ಬಿಟ್ಟು ನಾವು ಬೇರೆಗೆ ಕೊಡ್ಬೋದು. ನೋಡಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ ನಾನು ಇವಿಷ್ಟನ್ನು ಕ್ಲೀನ್ ಮಾಡಿದ್ದೀನಿ. ಕ್ಲೀನ್ ಮಾಡಿ ಗೊಬ್ಬರ ಕೊಟ್ಟಿದ್ದೀನಿ. ಇದನ್ನು ಇದು ಸ್ಟಾರ್ ಫ್ರೂಟು, ಇದು ಮೋಸಂಬಿ. ಅದು ಮೋಸಂಬಿ ಗಿಡಕ್ಕೂ ಎಲೆ ಎಲ್ಲ ತೆಗೆದಿದ್ದೀನಿ ನೋಡಿ. ಎಲೆ ಎಲ್ಲ ತುಂಬ ಜಾಸ್ತಿನೇ ಇತ್ತು. ತುಂಬ ಜಾಸ್ತಿ ಇದ್ದಷ್ಟು
ಬೆಸ್ಟು ಹುಳಗಳು ಅವೆಲ್ಲ ಜಾಸ್ತಿ ಆಗೋಕ್ಕೆ ಕಾರಣ. ಆಮೇಲೆ ಗಿಡಗಳಿಗೆ ಎನರ್ಜಿ ಸಾಲದೆ ಇವಾಗ ಕಾಯಿ ಕಚ್ತಾ ಇದೆ, ಅದರಿಂದ ತೆಗ್ದಿದ್ದೀನಿ. ಆಮೇಲೆ ಆಪಲ್ ಗಿಡ ನಾನು ಪ್ರೂನ್ ಮಾಡಿದ್ಮೇಲೆ ಇಲ್ಲಿ ಹಿಂದ್ಗಡೆ ಎಲ್ಲ ಜಾಸ್ತಿ ಬ್ರಾಂಚಸ್ಸು, ಒಂದರ ಪಕ್ಕನೇ ಒಂದು ಬ್ರಾಂಚಸ್ ಬರುತ್ತಲ್ಲ, ಆ ಥರ ಬಿಡಬಾರ್ದು. ಅವನ್ನ ತೆಗಿತೀನಿ ನೋಡಿ ನಾನು. ಹಿಂದ್ಗಡೆ ಬರೋ ಸಣ್ಣ ಸಣ್ಣ ಬ್ರಾಂಚಸ್ ಇದ್ದಾವಲ್ಲ, ಅವು ತೆಗೆದ್ಬಿಟ್ಟು ಒಂದು ಹೆಲ್ದಿಯಾಗಿರೋದು ಮೈನ್ ಬ್ರಾಂಚ್ ಯಾವುದಿದಾವೋ ಅವನ್ನ ಮಾತ್ರ ಬಿಡ್ತೀನಿ. ಹಂಗೆ ಬಿಡೋದ್ರಿಂದ ಆ ಮೈನ್ ಬ್ರಾಂಚು ಬೇಗ ಬೆಳೆಯೋಕ್ಕೆ ಸಾಕಾಗುತ್ತೆ, ಸರಿ ಹೋಗುತ್ತೆ. ಇಲ್ಲಾಂದರೆ ಎಲ್ಲ ಬ್ರಾಂಚಸ್ಸು ಬೇಗ ಬೆಳೆಯಲ್ಲ. ಆಮೇಲೆ ದಾಸವಾಳ ಗಿಡದಲ್ಲಿ ತೋರಿಸಿದೆ, ಹಿಂದ್ಗಡೆ ಒಂಥರ ಮುದುರು ರೋಗ ಬಂದುಬಿಡುತ್ತೆ, ಎಲೆ ಜಾಸ್ತಿ ಆದಷ್ಟು ಮುದುರು ರೋಗ ಬರುತ್ತೆ. ಅದರಿಂದ ನಾನು ತೆಗಿತೀನಿ, ಮುಂದೆ ತೋರಿಸ್ತೀನಿ ತೆಗೆದಾಗ ನನ್ನ ಗಿಡ ಮತ್ತೆ ಯಾವ ಥರ ಆಯಿತು ಅಂತ. ಅಂದರೆ ಇದು ಎಲೆ ಸ್ವಲ್ಪ ಲೈಟ್ ಗ್ರೀನೇ ಇರುತ್ತೆ ಆಪಲ್ದು, ತುಂಬ ಗ್ರೀನಾಗಿರೋಲ್ಲ, ನಾರ್ಮಲ್ಲೇ ಹಂಗಿರುತ್ತೆ. ಆಮೇಲೆ ವಾಟ್ರ್ ಆಪಲ್ ನೋಡಿ, ವಾಟ್ರ್ ಆಪಲ್ ಇವಾಗ ರೆಡ್ ಕಾಣ್ತಿತ್ತಲ್ಲ, ಎಲ್ಲ ಗ್ರೀನಾಗಿದೆ. ಅದಕ್ಕೂ ಗೊಬ್ಬರ ಕೊಟ್ಟಿದ್ದೀನಿ. ಆಮೇಲೆ ಇಲ್ಲೂ ಅಷ್ಟೇ ಸ್ವಲ್ಪ ಇವಕ್ಕೆಲ್ಲ ಮೊದಲೇ ನಾನು ಸರಿ ಮಾಡಿದ್ನಲ್ವ, ಅದರಿಂದ ಏನು ಮಾಡಿಲ್ಲ. ಕೆಳಗಡೆ ಇರೋ ಚಿಕ್ಕ ಚಿಕ್ಕ ಪಾಟ್ ಒಂದೇ ರೆಡಿ ಮಾಡ್ಕೋಬೇಕು, ಅವು ಲಾಸ್ಟಲ್ಲಿ ಮಾಡ್ಕೊಬೋದು. ನೋಡ್ತೀನಿ, ಯಾಕೆಂದರೆ ಇನ್ನೂ ಅರ್ಧ ಗಾರ್ಡನ್ ಕ್ಲೀನ್ ಮಾಡೋದಿದೆ, ಅದು ಮುಗಿದಾಗ ನೋಡ್ಕೊಳ್ಳೋಣ ಅಂತ ಅನಿಸುತ್ತೆ. ನೋಡಿ ಇವಾಗ ಅರ್ಧ ಗಾರ್ಡನ್ ಕ್ಲೀನ್ ಆದಂಗೆ ಆಯಿತು. ಹಣ್ಣಿನ ಗಿಡ ಎಲ್ಲ ಸಾಲು ಮುಗಿದು ಆ ಟಬ್ಬು ಮುಗೀತಲ್ವ, ಇವಾಗ ಇದಿಷ್ಟು ಇದೆ. ಸುಮಾರು 6 ಸಾಲೇನೋ ಇದೆ, 6 ಸಾಲು. ಆಮೇಲೆ ಆ ಕಡೆ ಹಣ್ಣಿನ ಗಿಡದ 2 ಸಾಲು, ಇಷ್ಟು ಸಾಲು ನಾವು ಕ್ಲೀನ್ ಮಾಡ್ಕೊಂಡ್ರೆ ಅದರಲ್ಲಿ ಜಾಸ್ತಿ ಗಲೀಜಿರೋದು ಈ 6 ಸಾಲಲ್ಲೇ. ಯಾವ ಗಿಡ ಇದೆ ಆ ಪಾಟಲ್ಲಿ ಅಂತಲೇ ಗೊತ್ತಾಗಲ್ಲ, ಹುಡುಕಬೇಕು, ಆ ಥರ ಬೆಳೆದಿದೆ ಕಸ. ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡೋಷ್ಟೊತ್ತಿಗೆ ಎಷ್ಟು ಕಷ್ಟ ಆಗುತ್ತೋ ಗೊತ್ತಿಲ್ಲ, ಎಷ್ಟು ದಿನ ಆಗುತ್ತೋ ಅದು ಗೊತ್ತಿಲ್ಲ. ಮಾಡ್ತಾಯಿದ್ದೀನಿ, ದಿನ ಎಷ್ಟಾಗುತ್ತೋ ಅಷ್ಟು. ಒಂದಿನ ಆಗಿಲ್ಲ ಬಿಟ್ಬಿಟ್ಟಿರ್ತೀನಿ, ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ ನಾನು. ತುಂಬ ಸುಸ್ತು ಮಾಡ್ಕೊಳಕ್ಕೆ ಹೋಗಲ್ಲ. ಒಟ್ಟು ಗಾರ್ಡನ್ ಅಂತೂ ಕ್ಲೀನ್ ಮಾಡ್ತೀನಿ, ನಿಧಾನ ಆದ್ರೂ ಪೂರ್ತಿ ಕ್ಲೀನ್ ಮಾಡಿದ್ರೇ ನನಗೆ ಸಮಾಧಾನ. ಅಲ್ಲಿವರೆಗೂ ಸಮಾಧಾನ ಸಿಗಲ್ಲ. ನೋಡಿ ಇವಾಗ ಇಲ್ಲಿಂದ ತೋರಿಸ್ತಾ ಇದ್ದೀನಿ, ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಲ್ವ ನಾನು. ಮಲ್ಲಿಗೆ ಗಿಡದಿಂದ ಅಲ್ಲ, ಸಾವಂತಿಗೆ, ಆಮೇಲೆ ಗುಲಾಬಿ, ಆಮೇಲೆ ಮಲ್ಲಿಗೆ, ಆಮೇಲೆ ಆ ಕಡೆಯಿಂದ ಕನಕಾಂಬರ ಅವೆಲ್ಲ ಇಟ್ಟಿದ್ದು ಇಷ್ಟು ಕ್ಲೀನ್ ಮಾಡಿದ್ದೀನಿ. ಸುಮಾರು 1 ತಿಂಗಳ ಮೇಲೆ 10 ದಿನ ಆಯಿತು ಅನಿಸುತ್ತೆ ನಾನು ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಆಗಿ. ಅದರಲ್ಲಿ ಮಧ್ಯ ಮಧ್ಯೆ ಒಂದೊಂದು ದಿನ ತುಂಬ ಕಂಟಿನ್ಯೂ ಆಗಿ ಬಿಟ್ಟಿಲ್ಲ, ಮಧ್ಯ ಮಧ್ಯೆ ಯಾವಾಗಾದ್ರು ಸಾಕು ಅಂತ ಅನ್ನಿಸ್ದಾಗ ಮಾತ್ರ ಬಿಟ್ಟಿದ್ದೀನಿ. ಅವೆಲ್ಲ ಮಾಡ್ಕೊಂಡಾಗ ಇವಾಗ ಅರ್ಧ ಆಯಿತು. ಆಮೇಲೆ ಬುಧವಾರ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಸ್ವಲ್ಪ ಎಲ್ಲ ಗಿಡಗಳಿಗೆ ಫಸ್ಟ್ ರೆಡಿಯಾಗಿರೋಕ್ಕೆ ಸ್ವಲ್ಪ ಲಿಕ್ವಿಡ್ ಕೊಡೋಣ ಅಂತ ಇದು ಬೇವಿನ ಹಿಂಡಿ, ಹೊಂಗೆ ಹಿಂಡಿ, ಆಮೇಲೆ ಸಾಸಿವೆ ಹಿಂಡಿ ತರಿಸಿದ್ದೆ ನಾನು. ಭಾನುವಾರ ತರಿಸಿದ್ದೆ, ಗೊಬ್ಬರ ತರಿಸಿದ್ದೆ ಅಂತ ಹೇಳಿದ್ನಲ್ಲ, ಆವಾಗ ಇದನ್ನು ನಮ್ಮ ಅಳಿಯ ಅವ್ರ ಆಫೀಸ್ ಹತ್ರ ಗೊಬ್ಬರದ ಅಂಗಡಿ ಇದೆ, ಶನಿವಾರನೇ ತಂದಿಟ್ಟಿದ್ರು. ಅದನ್ನು ಒಂಚೂರು ನಾನು 3 ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಬೇವಿನ ಹಿಂಡಿ ಯಾಕೆ ಹಾಕಬೇಕು ಅಂದರು, ಸಾಸಿವೆ ಹಿಂಡಿ ಆಮೇಲೆ ಕಡಲೆಕಾಯಿ ಹಿಂಡಿ, ಅಕಸ್ಮಾತ್ ಕಡಲೆಕಾಯಿ ಹಿಂಡಿ ಹಾಕಿದಾಗ ಬೇವಿನ ಹಿಂಡಿ ಖಂಡಿತ ಹಾಕಬೇಕಿಲ್ಲ ಅಂದರೆ ಸ್ವೀಟಿಗೆ ಇರುವೆಗಳು ಬರೋ ಚಾನ್ಸ್ ಇರುತ್ತೆ. ಆಮೇಲೆ ಅಕ್ಕಿ ತೊಳೆದ ನೀರು ಶೇಖರಣೆ ಮಾಡಿದ್ದೆ, ಅದೊಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ಬೇಸಿಗೆಯಲ್ಲಿ ಸಾಸಿವೆ ಹಿಂಡಿ ಹಾಕಿದ್ರೆ ಹೀಟ್ ಅಲ್ವಾ ಅಂತ ಅಂದ್ಕೊಳ್ತೀರಾ, ನಾನು ಮಜ್ಜಿಗೆಯಲ್ಲಿ ನೆನೆ ಹಾಕ್ತಾಯಿದ್ದೀನಿ ಅದರಿಂದ. ಯಾಕೆಂದರೆ ತುಂಬ ದಿನ ಆಯಿತು ಇದಕ್ಕೆ ಹಿಂಡಿಗಳು ಯಾವ ಕೊಟ್ಟಿಲ್ಲ, ಈ ಸರಿ ಫಸ್ಟ್ ಒಂದು ಸರಿ ಕೊಟ್ಬಿಡೋಣ, ಆಮೇಲೆ ಬೇಕಾದ್ರೆ ಹಣ್ಣಿನ ಲಿಕ್ವಿಡ್ ಕೊಟ್ಟರೆ ಆಯಿತು ಅಂತ. ಇದು ಅಷ್ಟೇ, ಮಜ್ಜಿಗೆ ಸುಮಾರು 10 ದಿನ ನಾನು ಉಳಿ ಬರ್ಸಿದ್ದೀನಿ ಮಜ್ಜಿಗೆನ. ಬೆಣ್ಣೆ ತೆಗೆದು ತೆಗೆದಿರ್ತೀವಲ್ಲ ಆ ಮಜ್ಜಿಗೆ, ಒಂದು 10 ದಿನ ಮಜ್ಜಿಗೆ ಶೇಖರಣೆ ಮಾಡಿಟ್ಟು ಇವಾಗ ಆ ಮಜ್ಜಿಗೆಯಲ್ಲಿ ನೆನಾಕೋದ್ರಿಂದ ಆ ಹಿಂಡಿಗಳು ಕೊಡೋದ್ರಿಂದ ಹೀಟ್ ಆಗಲ್ಲ ಅಂತ ನಾನು ಅಂದ್ಕೊಂಡು ಕೊಡ್ತಾಯಿದ್ದೀನಿ. ಮುಂದೆ ಅವು ಕೊಟ್ಟಾಗ ಯಾವ ಥರ ರಿಸಲ್ಟ್ ಸಿಗುತ್ತೋ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಡಿ ಮಜ್ಜಿಗೆ ಅಷ್ಟಿತ್ತು, ಸುಮಾರು 4 ಲೀಟ್ರ್ ಮಜ್ಜಿಗೆ ಏನೋ ಇತ್ತು, ಅದೆಷ್ಟು ಹಾಕಿದ್ದೀನಿ. 1 ಲೀಟ್ರು ಅಕ್ಕಿ ತೊಳೆದ ನೀರು, ಇನ್ನು ಮಿಕ್ಕಿದ್ದು 20 ಲೀಟ್ರ್ ಅಲ್ವಾ ಇದು, ಇನ್ನೂ ಒಂದು 10 ಲೀಟ್ರ್ ನಾನು ಬರೀ ನೀರು ಹಾಕ್ತೀವಿ. ನೀರು ಹಾಕಿ ಮಿಕ್ಸ್ ಮಾಡಿ ಇಡ್ತೀವಿ. ಯಾಕೆಂದರೆ ಹಿಂಡಿಗಳೆಲ್ಲ ಸ್ವಲ್ಪ ಕರಗಿ ಎಲ್ಲ ಇದಾದಾಗ ಇದು ಸ್ವಲ್ಪ ದಪ್ಪನೇ ಆಗುತ್ತೆ ಲಿಕ್ವಿಡು, ಆಮೇಲೆ ಅದಕ್ಕೆ ಕಲಿಸ್ಕೋಬೇಕು. ಇದನ್ನು ಕೊಡೋಕ್ಕಾದರೆ ನಿಮಗೆ ಶೇರ್ ಮಾಡ್ತೀನಿ. ಅಕಸ್ಮಾತ್ ಭಾನುವಾರದ ದಿನ ಕೊಡೋದನ್ನ ಕೆಲಸ ಜಾಸ್ತಿ ಇದ್ದರೆ ಕೊಡೋದು ವಿಡಿಯೋ ಮಾಡೋಕ್ಕಾಗಿಲ್ಲ ಅಂದರೆ ಇನ್ನೊಂದು ಸರಿ ನೆಕ್ಸ್ಟ್ ಯಾವಾಗಾದ್ರು ತೋರಿಸ್ತೀನಿ. ಅಂದರೆ ಮಾಡಿರೋದು ರಿಸಲ್ಟ್ ಅಂತೂ ಯಾವಾಗಾದ್ರು ತೋರಿಸ್ಬೋದಲ್ವ, ಅವಾಗ ತೋರಿಸ್ತೀನಿ. ನೋಡಿ ಇವಾಗ ಕಲಿಸಿದ್ದೀನಿ, ಅದರಲ್ಲಿ ಇನ್ನೂ ಸ್ವಲ್ಪ ಉಂಡೆನೇ ಇದೆ, ಅದು ಕಲಿತು ತಿರ್ಗಾ ಮಾರನೇ ದಿನ ವಿಡಿಯೋ ಮಾಡೋದು ನಂಗೆ ಮರ್ತೋಯ್ತು. ಯಾಕೆಂದರೆ ಫಸ್ಟ್ ಬಂದ ತಕ್ಷಣ ಕೆಲ್ಸಕ್ಕೆ ಹೋಗ್ಬಿಡ್ತೀವಲ್ಲ, ಇದೆಲ್ಲ ನೆನಪೇ ಇರಲ್ಲ. ಈ ಥರ ಆಗುತ್ತೆ ಒಂದೊಂದು ದಿನ. ಇವಾಗ ನಾನು ಕಲಸಿಟ್ಟಿರೋದು ಮಾತ್ರ ತೆಗ್ದಿದ್ದೀನಿ. ದಿನ ಕಲಿಸ್ತಾಯಿದ್ರು ನಮ್ಮ ಅಳಿಯ, ಹೇಳಿದ್ದೆ ನಾನು. 4 ದಿನವೂ ಕಲಿಸಿದ್ದಾರೆ ಭಾನುವಾರ ಕೊಡಬೇಕು ಅಂದ್ರೆ. ಅಂದರೆ 4 ದಿನಕ್ಕಿಂತ ಹೆಚ್ಚಾಗಿ ನೆನೆಸ್ಬಾರ್ದು, ಇದು ವಾಸನೆ ಬರುತ್ತೆ ಸಾಸಿವೆ ಹಿಂಡಿ. ಅದರಿಂದ ನೀವು ಕೊಡೋಕ್ಕಿನ್ನ 4 ದಿನ, ಬುಧವಾರ ನೆನೆ ಹಾಕಿದರೆ ಭಾನುವಾರ ಕೊಡೋಕೆ ಸರಿ ಹೋಗುತ್ತೆ. ಅಕಸ್ಮಾತ್ ಮಧ್ಯದಲ್ಲಿ ಯಾವಾಗಾದ್ರು ಕೊಡಬೇಕು ಅಂದಾಗ 4 ದಿನ ಡಿಸ್ಟೆನ್ಸ್ ನೋಡಿ ಕೊಡ್ಬೋದು. ನಮಸ್ತೆ, ಇನ್ನೊಂದು ಹಿಡಿದ ಸಿಗ್ತೀನಿ.